ರಾಜ್ಯದಾದ್ಯಂತ ಮುಂಗಾರು ಮಳೆಯ ಆರ್ಭಟ ಶುರುವಾಗ್ಬಿಟ್ಟಿದೆ. ನಿನ್ನೆಯಿಂದಲೇ ಮಳೆ ಆರ್ಭಟ ರಾಜ್ಯದಾದ್ಯಂತ ಪ್ರಾರಂಭ ಆಗಿದ್ದರಿಂದ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮಳೆ ಹಲವು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ನಿನ್ನೆಯಿಂದಲೇ ಮಳೆ ಅಬ್ಬರ ಶುರುವಾಗಿದೆ. ಮುಂಗಾರು ಆರ್ಭಟ ನಿನ್ನೆಯಿಂದ ಮತ್ತೆ ವರುಣಾರ್ಭಟ ಶುರುವಾಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಭೀತಿ. ಪ್ರವಾಹ ಬಂತು ಅಂತ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಹಲವು ಜನರ ಬದುಕು ನಾಶ ಆಗ್ಬಿಡುತ್ತೆ. ಹಾಗಾಗಿ ಆತಂಕ ಇರೋದು. ಹಲವು ಜಿಲ್ಲೆಗಳಲ್ಲಿ ಇನ್ನು 4 ದಿನ ಭಾರಿ ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆ ಘೋಷಣೆ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯ ರಸ್ತೆಗಳೇ ಜಲಾವೃತ ಆಗ್ಬಿಟ್ಟಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಬೆಣ್ಣೆ ಹಳ್ಳಕ್ಕೆ ಹೊಂದ್ಕೊಂಡಿರುವ ಗ್ರಾಮಗಳಲ್ಲಿ ನೆರೆ ಭೀತಿ. ಇದು ಮೊದಲಲ್ಲ. ಬೆಣ್ಣೆ ಹಳ್ಳ ತುಂಬಿ ಹರಿದಾಗ್ಲೆಲ್ಲ ಬಹುತೇಕ ಗ್ರಾಮಗಳು ಅಲ್ಲಿ ಜಲಾವೃತ ಆಗ್ಬಿಡುತ್ತೆ. ಪ್ರವಾಹದ ಪರಿಸ್ಥಿತಿ ಪ್ರತಿ ಬಾರಿ ಕೂಡ ಪ್ರವಾಹ ಬರುತ್ತೆ, ನೆರೆಯಲ್ಲಿ ಬದುಕು ಕೊಚ್ಕೊಂಡು ಹೋಗುತ್ತೆ, ಜನ ಬದುಕು ಕಳೆದುಕೊಳ್ತಾರೆ. ಆದ್ರೆ ಪರಿಹಾರ ಅಂತ ಘೋಷಣೆ ಆದಾಗ ಆ ಪರಿಹಾರ ಜನರನ್ನ ತಲುಪೋದೇ ಇಲ್ಲ. ನಿರಾಶ್ರಿತರಿಗೆ ಮನೆ ಕಟ್ಕೊಡ್ತೀವಿ ಅಂತಾರೆ, ಮನೆನೇ ಸಿಕ್ಕಿಲ್ಲ. ಆ ಭಾಗದಲ್ಲಿ ವರ್ಷಗಳ ಗೋಳಾಟ. ಮತ್ತೆ ಒಂದ್ಸಗೆ ಮಳೆ ಆದಾಗ ಪ್ರವಾಹ ಬರುತ್ತೆ ಅನ್ನುವಂತಹ ಆತಂಕ. ಹಂಗೋ ಹಿಂಗೋ ಮಾಡಿಕೊಂಡು ಕಷ್ಟಪಟ್ಟು ಬದುಕು ನಡೆಸ್ತಾ ಇದ್ದಂತಹ ಜನರಿಗೆ ಈಗ ಮತ್ತೊಮ್ಮೆ ಪ್ರವಾಹದ ಭೀತಿ ಕಾಣಿಸ್ತಾ ಇದೆ. 3 ದೃಶ್ಯಗಳು ನಿನ್ನೆ ಆಗಿರುವಂತಹ ಒಂದೇ ಒಂದು ಮಳೆಗೆ ಈ ರೀತಿಯ ಚಿತ್ರಣ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಆತಂಕ ಸೃಷ್ಟಿಯಾಗೋದು. ಬೆಣ್ಣೆ ಹಳ್ಳ ತುಂಬಿ ಅಂದ್ರೆ ಭರ್ತಿ ಆಗ್ಬಿಟ್ರೆ ಹಲವು ಗ್ರಾಮಗಳು ಜಲಾವೃತ ಆಗುತ್ತೆ ಅಂತ. ಮತ್ತೊಂದು ಕಡೆ ರಾಯಚೂರಲ್ಲೂ ಕೂಡ ಒಬ್ಬ ಮನುಷ್ಯನ ಎದೆ ಭಾಗಕ್ಕೆ ನೀರು ನಿಂತ್ಕೊಳ್ಳೋ ಮಟ್ಟಿಗೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಮನೆಗಳು ಜಲಾವೃತ ಆಗಿದೆ, ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ, ಜಮೀನುಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯ. ಒಂದೇ ಮಳೆಗೆ ಹೀಗಂದ್ರೆ ಈ ತಿಂಗಳು ಪೂರ್ತಿ ಮಳೆ ಆದ್ರೆ ಇನ್ನು 4 ದಿನ ಸತತವಾಗಿ ಬಿಟ್ಟು ಬಿಡದೆ ಮಳೆ ಸುರಿದ್ರೆ ಹೆಂಗಪ್ಪ ಪರಿಸ್ಥಿತಿ ಅಂತ ಜನ ಯೋಚನೆ ಮಾಡೋ ಮಟ್ಟಿಗೆ ಬಂದ್ಬಿಟ್ಟಿದೆ. 3 ದೃಶ್ಯ ಧಾರವಾಡ, ಹುಬ್ಬಳ್ಳಿ, ರಾಯಚೂರು 3 ಕಡೆ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು. ರಾಯಚೂರಲ್ಲಿ ನೋಡಿ ಮಳೆಯ ನೀರಿನ ರಭಸ ಎಷ್ಟರ ಮಟ್ಟಿಗಿದೆ ಅಂತ. ಆ ರಭಸವಾಗಿ ಹರಿತಾ ಇರುವಂತಹ ನೀರಿನ ಮಧ್ಯದಲ್ಲಿ ಜನ ಓಡಾಡ್ತಾ ಇರುವಂತಹ ದೃಶ್ಯ. ಮೋಸ್ಟ್ಲಿ ಸಂಪರ್ಕ ಬಿಟ್ರೆ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಇರಲ್ಲ ಅನ್ಸುತ್ತೆ. ಅನಿವಾರ್ಯವಾಗಿ ಅದರಲ್ಲೇ ಓಡಾಡ್ತಾ ಇರುವಂತ ದೃಶ್ಯ.